ಡಾಕ್ಟರ್ ಮೇಡಮ್ ನೀವೇ ಮಾತಾಡಿದ್ರೆ ಸಕಡ ಆಗ್ತದೆ ಅಷ್ಟೇ. ಇದು ಪಾಸ್ ರನ್ನಿಂಗ್ ಇರುತ್ತೆ 3 ನಿಮಿಷ ಅದು ಕಟ್ ಬಲ ಹಳೆತನಲ್ಲಿ ಹೊಸತನ್ನು ಹುಡುಕುವ ಸಂಶೋಧನಾ ವ್ಯೂಹ. ಆ ವ್ಯೂಹೊಬ್ಬರಿಗೂ ಅರ್ಥ ಮಾಡಿಸುವುದು ಎಲ್ಲರ ಪ್ರಥಮ ಕರ್ತವ್ಯವಾಗಿರುತ್ತದೆ. ವಿಜ್ಞಾನ ಮತ್ತು ಅದರ ಪ್ರಾಮುಖ್ಯತೆ ವಸ್ತುಗಳನ್ನು ಕಲ್ಪಿಸಿದೆ, ಆದರೆ ಸೋಮಾರಿಯಾಗದಿರು. ವಿಜ್ಞಾನ ಜ್ಞಾನವನ್ನು ಕಲ್ಪಿಸಿದೆ, ಆದರೆ ಅಜ್ಞಾನಿಯಾಗದಿರು. ವಿಜ್ಞಾನ ಮನುಕುಲದ ಕಲ್ಯಾಣಕ್ಕಿರಲಿ, ಆದರೆ ವಿನಾಶಕ್ಕಲ್ಲ. ವಿಜ್ಞಾನ ಕಲಿತವರು ಕಲಿಸಿರಿ, ವಿಜ್ಞಾನದವರು ಕಲಿಯದಿರಿ. ವಿಜ್ಞಾನ ಕಲಿಯ ವಿನಾಯಕ ಶರಣ ನಿನಗೆ ಶರಣ ವಿನಾಯಕ ವಿನಾಯಕ. ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಗಳಾದ ಇವರು ಮಂಡ್ಯ ಜಿಲ್ಲೆಯ ಪ್ರಯತ್ನ ಪ್ರಾಂಶುಪಾಲರಾದ ಶ್ರೀಯುತ ಪುರುಷೋತ್ತಮ್ ಸರ್ ಅವರು ಈ ವಿಜ್ಞಾನ ಮೇಳಕ್ಕೆ ಆಗಮಿಸಿ ಇವರನ್ನು ತುಂಬ ಹೃದಯದಿಂದ ಒಪ್ಪಿಗೆ ನೀಡಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಆತ್ಮೀಯವಾದ ಸ್ವಾಗತ. ಇವರು ಮಹಿಳೆಯರು ಮಾಡುವ ಕೆಲಸಗಳಿಗೆ ಪ್ರೋತ್ಸಾಹ ನೀಡುವರು ಹಾಗೂ ಮಹಿಳಾ ಶಿಕ್ಷಕರ ಬಗ್ಗೆ ಒತ್ತಡವಿಲ್ಲದೆ ಬಹು ಸಂತಸದಿಂದ ಕಾರ್ಯನಿರ್ವಹಿಸುವಂತೆ ತಿಳಿ ಹೇಳುವ ಇವರು ನಮ್ಮ ಉತ್ತರ ವಲಯಕ್ಕೆ ಬಿಒ ಆಗಿ ಸಿಕ್ಕಿರುವ ಅದೊಂದು ವಿಡಿಯೋ ಸೆಂಡ್ ಮಾಡತ್ರ ಸೈಡ್ ಕೊಡಿ ವಿಡಿಯೋ ಮಾಡಿದ
ರೆಕಾರ್ಡ್ ಐತಿ ಕಟ್ ಮಾಡ್ಬೇಕು ವಿಡಿಯೋ. ಈ ಕಾರ್ಯಕ್ರಮದ ಕ್ಷೇತ್ರ ವಿಧಗಳಾದ ಹಾಗೂ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಡುಗೆ ಸಿಬ್ಬಂದಿಯವರಿಗೆ ಹಾಗೂ ಇಲ್ಲಿನ ಅಡುಗೆ ಮಾಡಲು ಸಹಕರಿಸುತ್ತಿರುವ ಅವ್ರ ಕಂಡು ಸ್ವಲ್ಪ ವಿಜ್ಞಾನ ಮೇಳಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಸ್ವಾಗತ. ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು. ನೋಡಿ ಮಿಸ್ ನೋಡಿ ಯೂಟ್ಯೂಬಲ್ಲಿ ಬರ್ತದೆ ಸಂಘದ ಅಧ್ಯಕ್ಷರು ಇವರು. ಯೂಟ್ಯೂಬಲ್ಲಿ ಬಂದಂತೆ ಇದು ಯೂಟ್ಯೂಬಲ್ಲಿ ಶಾಲೆಯಲ್ಲಿ ಈ ದಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಮೇಡಮ್ ಸೌಭಾಗ್ಯದವರೇ, ಈ ಶಾಲೆಯ ಅಧ್ಯಕ್ಷರಾದ ಶ್ರೀ ರವಿ ಅವರೇ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಚಿಕ್ಕೇಗೌಡ ಅವರೇ, ನಿರ್ದೇಶಕರಾದ ಶ್ರೀ ಪ್ರಸನ್ನ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಚಂದ್ರಾಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ರವಿಶಂಕರ್ ಅವರೇ, ಮೋಹನ್ ಅವರೇ, ಚಂದ್ರಣ್ಣ ಅವರೇ ಹಾಗೂ ಅಂಜುಮ್ಮ ಅವರೇ, ಈ ಶಾಲೆ ಎಲ್ಲ ಶಿಕ್ಷಕರೇ, ಪೋಷಕರ ಪ್ರೀತಿಯ ಮಕ್ಕಳೇ, ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನ ಯಾವಾಗ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಶಾಲೆಯಲ್ಲಿ ಮಾಡುವಂತದ್ದು ಮುಖ್ಯ ಆಗುತ್ತೆ.
ಅವರು ಆ ಒಂದು ಅಂತರಿಕ್ಷ ನೌಕೆಯಲ್ಲಿ ಇದ್ರಲ್ಲ ಎಷ್ಟು ಮಟ್ಟಿಗೆ ಜೀವನವನ್ನು ಅವರು ನಡೆಸ್ತಾ ಇದ್ರು ಅಂತ. ವಾಪಸ್ ಬಂದ್ರು ಅವರು ತುಂಬಾ ಸುಗಮವಾಗಿ ಸುಲಲಿತವಾಗಿ ಆ ಬಾಹ್ಯಾಕಾಶ ನೌಕೆ ಕರ್ಕೊಂಡು ಬಂದ ನಂತರ ಅವರ ದೇಹ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಮತ್ತೆ ಅವ್ರು ಹೇಗೆ ಅಲ್ಲೇ ಊಟ ಹೇಗ್ ಮಾಡ್ತಾ ಇದ್ರು, ನಿದ್ರೆ ಹೇಗ್ ಮಾಡ್ತಾ ಇದ್ರು, ಹೇಗ್ ಮಲ್ಕೊತಾ ಇದ್ರು, ಅದೆಲ್ಲ ಬಹಳ ಆಕ್ಸಿಜನ್ ಅಲ್ವಾ. ಹಾಗಾಗಿ ಕುತೂಹಲಕಾರಿ ಅಂಶಗಳನ್ನು ವಿಜ್ಞಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳುವಂತದ್ದು, ಆವಿಷ್ಕಾರ ಮಾಡುವಂತ ಮನೋಭಾವನೆ, ಮತ್ತೆ ಕುತೂಹಲವನ್ನ ಕೆರಳಿಸುವಂತದ್ದು, ಈ ಎಲ್ಲ ವಿಚಾರಗಳು ವಿಜ್ಞಾನದಲ್ಲಿ ಬರುವಂತದ್ದು. ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕೊಡ್ತಿದ್ದಾರೆ. ಈ ವಿದ್ಯಾರ್ಥಿಗಳೇ ಮುಂದಕ್ಕೆ ಒಬ್ಬ ದೊಡ್ಡ ವಿಜ್ಞಾನಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು. ಹಾಗಾಗಿ ನಮ್ಮ ಶಾಲಾ ಶಿಕ್ಷಕರೇನಿದ್ದಾರೆ ಮಕ್ಕಳಲ್ಲಿರುವಂತಹ ಆಸಕ್ತಿಯನ್ನ ಗುರುತಿಸಬೇಕು. ಇನ್ಕ್ಲೂಡಿಂಗ್ ನಮ್ಮ ಪೋಷಕರೇನಿದ್ದಾರೆ, ಹಲವಾರು ಜನ ವಿದ್ಯಾವಂತರಿದ್ದಾರೆ. ನಮ್ಮ ಮಗುವಿಗೆ ಏನು ಆಸಕ್ತಿ ಇದೆ ನೀವು ಮಾಡಿದ್ರೆ ನಿಮ್ಮ ಮಕ್ಕಳು ಉತ್ತಮವಾದಂತಹ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಆಧುನಿಕ ಯುಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ವಿಜ್ಞಾನವನ್ನ ಅವಲಂಬಿಸ್ತಾ ಇದ್ದೀವಿ, ತಂತ್ರಜ್ಞಾನವನ್ನ ಅವಲಂಬಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನ ಒಂದು ವಿಜ್ಞಾನ ತಂತ್ರಜ್ಞಾನದ ಜ್ಞಾನವನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಮನುಷ್ಯನ ಒಂದು ಉನ್ನತಿಗೆ, ಅವನ ಒಂದು ಸಮಾಜದ ಉನ್ನತಿಗೆ ವಿಜ್ಞಾನವನ್ನು ನಾವು ಬಳಸ್ಕೊಂಡ್ರೆ ಇನ್ನೂ ಹೆಚ್ಚು ವಿಜ್ಞಾನ ನಮ್ಗೆ ಹತ್ತಿರವಾಗುತ್ತೆ. ವಿಜ್ಞಾನವನ್ನ ನಾವು ಅನುಕೂಲಕ್ಕೂ ಬಳಸ್ಕೊಳ್ಬಹುದು, ಅನಾನುಕೂಲಕ್ಕೂ ಕೂಡ ಬಳಸ್ಕೊಳ್ಬಹುದು. ಈಗ ಆಟಮ್ ಬಾಂಬ್ ಕಂಡು ಹಿಡಿದಿರ್ತಾರೆ, ನಾಗಸಾಕಿ ಹಿರೋಶಿಮಾ ಘಟನೆ ಗೊತ್ತಲ್ಲ. ಏನಿಲ್ಲ, ಈಗ ನಿಮ್ಮ ಹತ್ರ ಮೊಬೈಲ್ ಇರಲ್ಲ, ನಿಮ್ಮ ತಂದೆ ತಾಯಿ ಹತ್ರ ಮೊಬೈಲ್ ಇರುತ್ತೆ. ಗೂಗಲ್ ಸರ್ಚ್ ಮಾಡಿ ಹಿರೋಶಿಮಾ ನಾಗಸಾಕಿ ಅಂತ ಟೈಪ್ ಮಾಡಿದ್ರೆ ಸಾಕು, ಅದ್ರ ಪೂರ್ತಿ ಡೀಟೇಲ್ಸ್ ಬಂದ್ಬಿಡುತ್ತೆ. ಅಂದ್ರೆ ಅಮೆರಿಕ ರಾಷ್ಟ್ರವು ಜಪಾನ್ ದೇಶದ ಮೇಲೆ ಹಿರೋಶಿಮಾ ನಾಗಸಾಕಿ ಮೇಲೆ ಆಗಸ್ಟ್ 6ನೇ ತಾರೀಕು ಒಂದು ಬಾಂಬ್ ಹಾಕಿದ್ರಿಂದ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳೆಲ್ಲ ಇರ್ತಾರೆ. ಹೀಗೆ ರಾಮನ್ ಕೂಡ ಕೊಡ್ತಿರ್ತಾರೆ. ಆಗ ರಾಮನ್ ಅವರಿಗೆ ಅವರ ಅಕ್ಕಪಕ್ಕದ ಸ್ನೇಹಿತರೆಲ್ಲ ಈ ಒಂದು ಪಾನೀಯವನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ. ಇಲ್ಲಿವರೆಗೆ ನಾನು ಮೂಲ ವಸ್ತುಗಳ ಮೇಲೆ ರಾಮನ್ ಎಫೆಕ್ಟ್ ಏನು ಅಂತ ನಾನು ನೋಡ್ತಾ ಇದ್ದೆ, ನಾನು ಸಂಶೋಧನೆ ಮಾಡ್ತಾ ಇದ್ದೆ. ಆದ್ರೆ ಆಲ್ಕೋಹಾಲ್ ರಾಮನ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ನೀವು ಇದನ್ನ ಮಾಡ್ತಾ ಇದ್ರಂತ ಅವರು ಅದನ್ನ ಸ್ವೀಕರಿಸಲಿಲ್ಲ, ಪಾನೀಯವನ್ನ ಅಂದ್ರೆ ಡ್ರಿಂಕ್ಸ್ ತೆಗೆದುಕೊಳ್ಳಿಲ್ಲ. ನಮ್ಮ ಭಾರತೀಯ ಒಂದು ಸಂಸ್ಕೃತಿಯನ್ನ ಅವರು ಹಿಡಿದು ಇಲ್ಲ ನನ್ಗೆ ಇದು ಅಭ್ಯಾಸ ಇಲ್ಲ ಅಂತ ಹೇಳಿದ್ರು, ಅದನ್ನ ತಿರಸ್ಕಾರ ಮಾಡಿದ್ರು. ಇದು ಒಂದು ಸ್ವಾರಸ್ಯಕರವಾದ ಘಟನೆ ಆ ಸಂದರ್ಭದಲ್ಲಿ. ಹಾಗಾಗಿ ಇಡೀ ಪ್ರಪಂಚಕ್ಕೆ ಒಂದು ಅತ್ಯುತ್ತಮವಾದಂತಹ ಒಂದು ವಿಜ್ಞಾನದ ಜ್ಞಾನವನ್ನ ಕಟ್ಕೊಟ್ಟಂತವ್ರು ನಮ್ಮ ಸರ್ ಸಿ.ವಿ. ರಾಮನ್ ರವರು. ಅವರ ಒಂದು ಸಂಶೋಧನೆಯ ಪ್ರತಿಫಲವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಫೆಬ್ರವರಿ 28 ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಮಕ್ಕಳಲ್ಲಿರುವಂತಹ ಒಂದು ವಿಜ್ಞಾನದ ಜ್ಞಾನವನ್ನ ಗಟ್ಟಿಗೊಳಿಸುವಂತಹದ್ದು, ಶೈಕ್ಷಣಿಕ ವಿಜ್ಞಾನದ ಚಿಂತನೆಗಳನ್ನ ಹೊರೆಹಚ್ಚುವಂತಹದ್ದು, ಆವಿಷ್ಕಾರ ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸುವಂತಹದ್ದು, ಎಲ್ಲ ಗುಣಗಳನ್ನ ನಮ್ಮ ವಿದ್ಯಾರ್ಥಿಗಳು ರೂಢಿಸ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, SDMC ಅಧ್ಯಕ್ಷರು, ಎಲ್ಲ ಸದಸ್ಯರಿಗೆ, ವಿಶೇಷವಾಗಿ ಶಿಕ್ಷಕರಿಗೆ ಎಲ್ಲರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಒಂದು ಭಾಷಣವನ್ನ ನಮ್ಮ ನೆಚ್ಚಿನ BO ಮೇಡಮ್ ರವರಾದಂತಹ ಶ್ರೀಮತಿ ಸೌಭಾಗ್ಯ ಮೇಡಮ್ ಅವರು ಮಾತಾಡಬೇಕು ಅಂತ ಇಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಈ ದಿವಸ ಉಪಕಲ್ಪು ಶಾಲೆಯಲ್ಲಿ ಏನು ಫೆಬ್ರವರಿ 28ಕ್ಕೆ ನಡೀಬೇಕಾದಂಥ ಒಂದು ವಿಜ್ಞಾನ ಪ್ರೋಗ್ರಾಮನ್ನು ಇವತ್ತು ಇಟ್ಕೊಂಡಿದ್ದಾರೆ. ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಡಯಟ್ನ ಪ್ರಾಂಶುಪಾಲರು ಹಾಗೂ ಪದನಿಮಿತ್ತ ಉಪನಿರ್ದೇಶಕರು ಅಭಿವೃದ್ಧಿ ಆದಂಥ ಶ್ರೀಯುತ ಪುರುಷೋತ್ತಮ ಸರ್ ಅವರೇ, ಹಾಗೆ ಶಾಲೆಯ STMC ಅವರೇ,
ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಚಿಕ್ಕೇಗೌಡ್ರೆ, ಹಾಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ರವಿಶಂಕರ್ ಅವರೇ, ಡೈರೆಕ್ಟರ್ ಪ್ರಸನ್ನ ಅವರೇ, ಹಾಗೆ ನಮ್ಮ ECO ಚಂದ್ರಪ್ಪ ಮತ್ತು ವಿದ್ಯಾರ್ಥಿಗಳಾದ ಹಾಗೆ ಶಾಲೆಯ ಮುಖ್ಯ ಶಿಕ್ಷಕಿಯವರೇ ಮತ್ತು ಎಲ್ಲ ಶಿಕ್ಷಕ ಸಮಿತಿಗಳೇ ಮತ್ತು STHC ಇತರ ಸದಸ್ಯರುಗಳೇ, ಊರಿನ ಗ್ರಾಮಸ್ಥರೇ ಮತ್ತು ಎಲ್ಲ ಪ್ರಾಣಿ ಮಕ್ಕಳೇ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬ ಸ್ವಾರಸ್ಯಕರವಾಗಿ ಸುನೀತಾ ವಿಲಿಯಮ್ಸ್ ಇಂದ ಹಿಡಿದು IC-ನವರೆಗೆ ಎಲ್ಲ ವಿಚಾರಗಳನ್ನು ನಮ್ಮ ಪ್ರಾಂಶುಪಾಲರು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಚಿಕ್ಕ ಶಾಲೆ ಆದರೂ ಕೂಡ ಇನ್ನೇನು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಕೊನೆ ಹಂತದಲ್ಲಿ ಇದ್ದೇವೆ. ಈ ವರ್ಷದ ಅಕಾಡೆಮಿಕ್ ಇಯರ್ ಕೊನೆಯಲ್ಲಿ ಇದ್ರೂ ಕೂಡ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಿಕ್ಷಕರಲ್ಲಿ ಇಚ್ಛಾಶಕ್ತಿ ಇರಬೇಕು ಅನ್ನೋದು. ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಚ್ಚುಕಟ್ಟಾಗಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳಗಡೆ ನಾವು ನೋಡ್ತೀವಿ ಕೂಡ. ಅಂದ್ರೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ವೈಚಾರಿಕ ಮನೋಭಾವನೆಗಳನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸೃಜನಾತ್ಮಕವಾಗಿ ಹೊಸದಾಗಿ ಏನಾದರೂ ಕಂಡುಹಿಡಿಬೇಕು. ವಿಜ್ಞಾನದಲ್ಲಿ ಇರ್ಬೋದು, ಈಗ ಫೋರ್ಸ್ ಆಫ್ ಗ್ರಾವಿಟೇಷನ್ ನ್ಯೂಟನ್ ಎಲ್ಲ ಸರಿ ಹೇಳಿದ್ರು. ಸುನೀತಾ ವಿಲಿಯಮ್ಸ್ ಅವರು ಮೇಲಿದ್ದಾಗ ಅವ್ರು ಹಾರಾಡ್ತಿದ್ರು ಅಂತೇಳಿ ಅದನ್ನ ವಿಡಿಯೋಸ್ ಎಲ್ಲ ಬಂದಿದ್ದೇವೆ, ನೋಡಿದ್ದೀವಿ ನೀವು ಕೂಡ. ಆ ಥರದ ವಿಜ್ಞಾನಕ್ಕೆ ಬೇಕಾದಷ್ಟು ಜನ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ರಿಸರ್ಚ್ ಆಗ್ತಾನೆ ಇರ್ತದೆ. ಅದೇ ರೀತಿಯಲ್ಲಿ ಈಗ ಎಷ್ಟು ಬದಲಾವಣೆಗಳಾಗ್ತದೆ, ಸೋಷಿಯಲ್ ಮೀಡಿಯಾ ಇರ್ಬೋದು, ಸೈನ್ಸ್ ಇರ್ಬೋದು, ಎಲ್ಲವೂ ಕೂಡ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳಾಗ್ತಾ ಇದ್ದಾವೆ. ಅದಕ್ಕೆ ತಕ್ಕ ಹಾಗೆ ಮಕ್ಕಳಲ್ಲಿ ಕೂಡ ನಾವು ಆ ವೈಜ್ಞಾನಿಕ ಚಿಂತನೆಗಳನ್ನ ಹೊರಹೆಚ್ಚಿ ಅವರಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಈ ಒಂದು ವೇದಿಕೆಗಳು ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಹೆಚ್ಚು ಮಾಡಿ ಸೇರಿಸಿ ಅನ್ನೋದು ನನ್ನ ಒಂದು ಕೋರಿಕೆ ನಿಮ್ಮಲ್ಲಿ. ಜೊತೆಗೆ ಎಲ್ಲಾ ಫೆಸಿಲಿಟಿ ಇದೆ. ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದಂಥವ್ರು. ಈ ಒಂದು ಈ ಥರದ ಒಂದು ಅವಕಾಶಗಳು ನಮಗೆ ಸಿಕ್ಕಿರೋದು ನಮ್ಮ ಸದೈವ. ಸೊ ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಮಕ್ಕಳನ್ನ ಗುಣಾತ್ಮಕ ಶಿಕ್ಷಣವನ್ನ ಹೆಚ್ಚಿಸಿ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆಗಳನ್ನ ಹೊರಹೆಚ್ಚಿ ಅಂತ ಹೇಳ್ತಾ, ಪೋಷಕರು ಮತ್ತೆ ಎಲ್ಲರೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಓದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಕ್ಕಳಲ್ಲಿ ಒಂದು ವೈಚಾರಿಕ ಮನೋಭಾವನೆಯನ್ನ ಬೆಳೆಸುವಲ್ಲಿ ವಿಜ್ಞಾನ ಎಷ್ಟು ಮಹತ್ತರವಾದ ಪಾತ್ರವನ್ನ ವಹಿಸಿದೆ. ಹಾಗೆಯೇ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳನ್ನ ದಾಖಲಾತಿ ಮಾಡೋದ್ರ ಮುಖಾಂತರ ಈ ಒಂದು ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಮಾತನಾಡಿದರು ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಮತಿ ಸೌಭಾಗ್ಯ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಧನ್ಯವಾದಗಳು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಚಿಕ್ಕೇಗೌಡರನ್ನು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಯಾಕೆಂದ್ರೆ ಸರ್ ಈ ಉಪ್ಪಾರಕೊಪ್ಪಲು ಶಾಲೆಯ ವಿಶೇಷ ಏನು ಅಂತಂದ್ರೆ, ನಾವು ಮಾತಾಡಿದ ಕ್ವಶನ್ಗಳಿಗೆ ಮಾಸಾಗ ಆನ್ಸರ್ ಬರುತ್ತೆ. ಅಂದ್ರೆ ಎಲ್ಲಾ ಮಕ್ಕಳಿಗೂ ವಿಚಾರ ತಿಳಿದಿರ್ತದೆ. ನಾನು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಕೊಪ್ಪಲು ಇವತ್ತು ನಾವು ವಿಜ್ಞಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನ ನಾವು ಅಂತಲೇ ಯಾಕೆ ಹೇಳ್ತೀನಿ ಅಂತಂದ್ರೆ, ಉಪ್ಪಾರಕೊಪ್ಪಲು ಶಾಲೆಗೂ ನನಗೂ ಅವಿನಾಭಾವ ಸಂಬಂಧ. ನಮ್ಮ ಶಾರದಮ್ಮ ಮೇಡಮ್ ಆಯ್ತು, ಲಲಿತಾ ಮೇಡಮ್ ಆಯ್ತು, ದಿವ್ಯಾ ಮೇಡಮ್ ಆಯ್ತು, ರಂಜಿತ್ ಅವರಾಯ್ತು, ಯಾವುದೇ ಒಂದು ಒಳಲು ಶಾಲೆ ಬೇರೆ ಇಲ್ಲ, ಉಪ್ಪಾರಕೊಪ್ಪಲು ಶಾಲೆ ಬೇರೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವಿನಾಭಾವ ಸಂಬಂಧ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಶಾಲೆಯ STMC ಅಧ್ಯಕ್ಷರಾದ ರವಿ ಮನವಿಗೆ ಸ್ಪಂದಿಸಿ, ಎಷ್ಟೇ ಒತ್ತಡ ಇದ್ರು, ಜಿಲ್ಲಾ ಹಂತದ ಅಧಿಕಾರಿಗಳಾಗಿದ್ರು ಸಹ ಒಂದು ಈ ಪುಟ್ಟ ಶಾಲೆಗೆ ಆಗಮಿಸಲು ಒಪ್ಕೊಂಡಂತ ನನ್ನ ನೆಚ್ಚಿನ ಉಪನಿರ್ದೇಶಕರು ಅಭಿವೃದ್ಧಿಯವರಾದಂತಹ ಪುರುಷೋತ್ತಮ್ ಸಾಹೇಬ್ರೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಶೋಭೆ ಅಂತಲೇ ಹೇಳ್ಬೋದು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸೌಭಾಗ್ಯ ಮೇಡಮ್ ಅವರೇ, ನನ್ನೊಡನೆ ಆಗಮಿಸಿರುವಂತಹ ನನ್ನ ಸ್ನೇಹಿತರು, ಉತ್ತರವಲಿ ಘಟಕದ ಅಧ್ಯಕ್ಷರಾದಂತಹ ರವಿಶಂಕರ್ ಅವರೇ, ಒಂದು ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದಂತಹ ಪ್ರಸನ್ನ ಅವರೇ, ಹಾಗೂ ECO ಅವರೇ, BRPಗಳೇ, ಹಾಗೂ ನನ್ನ ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಉಪ್ಪಾರಕೊಪ್ಪಲು ಶಾಲೆಯ ನನ್ನ ಪೋಷಕ ಬಂಧುಗಳೇ. ಯಾವುದಾದ್ರೂ ಒಂದು ಊರಿನಲ್ಲಿ 42 ಮಕ್ಕಳವೆ 85 ಜನ ಪೇರೆಂಟ್ಸ್ ಬಂದವ್ರೆ ಅಂದ್ರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರೇನೆ.
ಉಪ್ಪರ್ಕೊಪ್ಪಲು. ಯಾಕೆಂದ್ರೆ ಎಲ್ಲ ಊರಿಗೂ ಹೋಗ್ತೀನಿ. ಯಾಕೆ ನಾನು ಶಿಕ್ಷಕ ಸಂಘದ ಕಾರ್ಯದರ್ಶಿ ಆದ್ರಿಂದ ನನ್ನ ಶಿಕ್ಷಕರು ನಮ್ಮನ್ನ ಪ್ರೀತಿ ಕರೀತಾರೆ, ಹೋಗ್ತೀವಿ. ಅದಕ್ಕೆ ಖುಷಿ ಪಡೋಕೆ ಏನಪ್ಪಾ ಅಂತಂದ್ರೆ ನಮ್ಮೂರಿಗೆ ಬರ್ತಾ ಇದ್ರಲ್ಲ ಶಾಲೆಗೆ, ನಿಮ್ಮೂರಿಗೆ ಉಪ್ಪರ್ಕೊಪ್ಲಿಗೆ, ಅವ್ರು ಬಂದವರು ಯಾವ್ದೋ ಮಕ್ಳು ಪಾಠ ಮಾಡ್ಬಿಟ್ಟು ಹೋಯ್ತಾ ಇದೀವಿ, ಅವ್ರಿಗೂ ನಮಗೂ ಸಂಬಂಧ ಏನೋ, ಹೋಗೋದು ಬೆಳಿಗ್ಗೆ ಬರೋದು ಸಾಯಂಕಾಲ 4:15 ಹೋಗುದು ಅನ್ನೋ ಮನಸ್ಥಿತಿ ಇದ್ರೆ ಖಂಡಿತ ನೀವ್ ಯಾರು ಬರ್ತಿರ್ಲಿಲ್ಲ. ಬರ್ತಿದ್ರಾ? ಇಲ್ಲ, ಖಂಡಿತ ಬರ್ತಿರ್ಲಿಲ್ಲ. ಇಲ್ಲಿ ಬಂದವರು ಅಕ್ಕ ಬನ್ನಿ ಒಂದ್ ಕಾರ್ಯಕ್ರಮ ಮಾಡುವ, ನಿಮ್ ಮಕ್ಳು ಹಿಂಗ್ ಓದ್ತಾವ ಹಂಗ್ ಓದ್ತಾವೆ, ನಿಮ್ ಮಕ್ಳು ಇನ್ನೂ ಓದ್ಬೇಕು, ನಾವು ಹೋಮ್ ವರ್ಕ್ ಕೊಟ್ಟಿದೀವಿ, ಮಾಡ್ಸಿದೀರಾ ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಕೇಳ್ತಾ ಇರ್ಕ ನೀವು ಇಲ್ಲಿ ಬಂದು ಕೂತಿದ್ದೀರಿ, ಹೌದ್ ತಾನೆ? ಇಲ್ಲಾಂದ್ರೆ ಯಾರು ಗೊತ್ತಿಲ್ಲ ನೀವು. ಅಂದ್ರೆ ನಮ್ ಟೀಚರ್ಸ್ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದಾರೆ, ಅದಕ್ಕೆ ನೀವು ಬಂದಿದ್ದೀರಿ. ಅವ್ರ ಪ್ರೀತಿ ಕಾಣ್ಬಿಟ್ಟು ಸಾಕಾಗುದಿಲ್ಲ. ನಿಮ್ಮೂರ್ ಬಂದವರಲ್ಲ ಬೇರೆಯಿಂದ, ಅವ್ರು ಯಾರೋ ಬಂದವರು ಒಯ್ತಾರೆ ಬಿಡು ಅಂತ ಅನ್ಕೊಂಡಿಲ್ಲ. ನಮ್ಮೂರ್ ಶಾಲೆಗೆ ಬಂದಿರೋರು ನನ್ನ ಅಕ್ಕ ನನ್ನ ತಂಗಿ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅದಕ್ಕೆ ನೀವು ಇಲ್ಲಿ ಬಂದು ಕೂತಿದ್ದೀರಿ. ಅಂದ್ರೆ ಇಲ್ಲಿ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಶಾಲೆಯಲ್ಲಿ ಮಕ್ಕಳ ಎಜುಕೇಶನ್ ಬಗ್ಗೆ, ಶಿಕ್ಷಣದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಅಂತ ನಾನು ಹೇಳ್ತೀನಿ. ಆದ್ರೆ ಆ ಗುರು ಶಿಷ್ಯರ ಸಂಬಂಧ ಯಾವತ್ತಿದ್ರು ನಿರಂತರ, ಶಾಶ್ವತ ಅಲ್ವಾ? ಅಲ್ವಾ ಮಕ್ಳ? ನೀವು ನಿಮ್ಮ ಅಪ್ಪ ಅಮ್ಮನ ಕಂಡಾಗ ಎಷ್ಟು ಖುಷಿ ಪಡ್ತೀರೋ, ಶಿಕ್ಷಕರನ್ನ ಕಂಡಾಗ್ಲೂ ಅಷ್ಟೇ ಖುಷಿ ಪಡ್ತೀರಿ. ಅದು ಭಾರತದ ಮಣ್ಣಿನ ಗುಣ, ಅದು ಮಣ್ಣಲ್ಲಿ ಬೆರ್ತ್ಬಿಟ್ಟಿದೆ. ಇನ್ನು ಮುಂದುವರೆದು ವಿಜ್ಞಾನಕ್ಕೆ ಬರ್ತೀನಿ. ಈಗ ನಾನು ಬಿಫೋರ್ ಲಾಸ್ಟ್ ಇಯರ್ ಬಂದಿದ್ದೆ, ನೀವೆಲ್ಲ 5ನೇ ಕ್ಲಾಸಲ್ಲಿ ಇದ್ರಿ, 7ನೇ ಕ್ಲಾಸಲ್ಲಿ ಇರೋರು, ಜ್ಞಾಪಕ ಇದ್ದದ? ಅಲ್ವಾ? ತುಂಬಾ ಚೆನ್ನಾಗಿ ಮಾಡಿದ್ರಿ. ಈಗ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಗೊತ್ತಾಯ್ತದೆ. ಚೆನ್ನಾಗಿ ಮಾಡಿದಿರಿ. ಯಾಕೆ ಅಂತಂದ್ರೆ ಇಲ್ಲಿ ಚಿಕ್ಕ ಶಾಲೆ ಆದ್ರೂ ನಮ್ಮನ್ನ PhD ಅಂತ ಮಾಡಿದ್ರು. PhD ಮೊದಲೇ ಸೈನ್ಸ್ ಟೀಚರ್ ಅಂತ ನನ್ನ ನೇಮಕ ಮಾಡೋರು ಅಂತ ಒಳಗ ಸಲ ಮಾತಾಡಿದ್ನಲ್ಲ ನೋಡಿ. ಈ ಚಿಕ್ಕ ಒಂದು ವಸ್ತುನ ಅಳತೆ ಮಾಡ್ಬೇಕಾದ್ರೆ ಯಾವ್ದನ್ನ ಬಳಸ್ತೀವಿ? ಸ್ಕೇಲ್ ನೋಡಿದಿರಿ ಅಲ್ವಾ? ಸ್ಕೇಲ್ ಸಣ್ಣ ಗೆರೆ ಇರ್ತಾವಲ್ಲ, ಸಣ್ಣ ಗೆರೆ, ಅದಕ್ಕಿಂತ ಸಣ್ಣ ಗೆರೆ. ಮಿಲಿಮೀಟರ್ಗಿಂತ ದೊಡ್ಡದು, ಸೆಂಟಿಮೀಟರ್ಗಿಂತ ದೊಡ್ಡದು ಮೀಟರ್. ಈಗ ನಾವು ಈ ಕಾಲುವೆ ಗಂಟು ಹೋಗ್ಬೇಕು ಅಂತಂದ್ರೆ 100 ಮೀಟರ್ ಆಯ್ತದೆ ಸರ್ ಅಂತೀವಿ. ಮಂಡ್ಯಕ್ಕೆ ಹೋಗ್ಬೇಕು ಅಂದ್ರೆ ಕಿಲೋಮೀಟರ್. ಮಂಡ್ಯದಿಂದ ಬೆಂಗಳೂರಿಗೆ 100 ಕಿಲೋಮೀಟರ್. ಮಂಡ್ಯದಿಂದ ಬೆಂಗಳೂರಿಂದ ಕಾಶ್ಮೀರಕ್ಕೆ ಎಷ್ಟು ಕಿಲೋಮೀಟರ್? ಹಿಂಗೆ ಊರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶವನ್ನ ಕಿಲೋಮೀಟರ್ ಅಳತೆ ಮಾಡ್ತಾ ಇದೀವಿ. ಶಾಲೆಗೆ ಬಂದು ಇರ್ತಕ್ಕಂಥ ಒಂದು ಹೆಚ್ಚು ಅಭಿಮಾನವನ್ನ ತೋರಿಸುತ್ತೆ. ಶ್ರೀಯುತ ಚಿಕ್ಕೇಗೌಡ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದೆ ಕರ್ನಾಟಕ ಈ ದಿನ ನಮ್ಮ ಶಾಲೆಯ ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ಆಚರಿಸಲು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಹಾಗೂ ಪೋಷಕರಿಗೂ ಮಕ್ಕಳಿಗೂ ಶಾಲೆಯ ಪರವಾಗಿ ವೈಯಕ್ತಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮ ಮಾಡಲು ತುಂಬ ಖುಷಿ ತಂದಿತು. ಈ ಮಕ್ಕಳು ವಿಜ್ಞಾನ ಮತ್ತು ಇತರೆ ಕಲಿಕೆಯಲ್ಲಿ ಹೆಚ್ಚು ತೊಡಗಬೇಕು. ಮಕ್ಕಳು ಶಿಸ್ತಿನಿಂದ ಹೆಚ್ಚು ಕಲಿಕೆ ಮಾಡಬೇಕು. ನಾವೆಲ್ಲ ಹೋಗ್ಬಿಟ್ಟು ಬೆಳಿಗ್ಗೆ ಎದ್ದು ಯಾಕ ಮುಖ ನೋಡ್ತಿರೋ ಅಂತಂದ್ರೆ ಸ್ವಾಮಿ ನಾವು ದೇವ್ರ ಮುಖ ನೋಡುದು ಅಂತ ಹೇಳ್ತೀರಿ ನೀವು. ಆದ್ರೆ ನಮ್ಮ ಗುರು ಆದ ಮೊದಲನೇ ಗುರು ತಂದೆ ತಾಯಿ, ಎರಡನೇ ಗುರು ಶಾಲೆಯಲ್ಲಿ ಪಾಠ ಕಲಿಸಿದ ಶಿಕ್ಷಕರು, ಮೂರನೇ ದೇವರು ನಮ್ಮ ಮನೆಯಲ್ಲಿ ನಾವು ಬೆಳಗುವ ದೇವರು. ನಿಮ್ಗೆಲ್ಲ ಗೊತ್ತಿದೆ. ಸೈಷ್ಟೇ ಅಂದ್ರೆ ವಿಜ್ಞಾನ ಮೇಳ ಯಾವ ತರ ನಮ್ಮ ಶಾಲೆಯಲ್ಲಿ ಯಥೇಚ್ಛವಾಗಿ ನಾವು ಕಳಿಸಿದ್ದೀವಿ. ಪೋಷಕರು ಇಲ್ಲಿ ವೇದಿಕೆ ಮೇಲಿರುವಂತಹ ಗಣ್ಯರು ಒಂದು ಸಲ ರೂಮ್ ಒಳಗಡೆ ಹೋಗಿ ನೋಡ್ಕೊ ಬರ್ಬೇಕಂತ ಎಲ್ಲಾನು ವಿನಂತಿಸಿಕೊಂಡು ಈ ಮಾತನ್ನು ವೇದಿಕೆಯಲ್ಲಿ ಮುಗಿಸ್ತಾ ಇದ್ದೇನೆ.